ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವಾಗ ವರ್ಡ್ ಪ್ಯಾಡಲ್ಲಿ ಹೋಮ್ ಟ್ಯಾಬಲ್ಲಿದ್ದೀನಿ. ಸೊ ಹೋಮ್ ಟ್ಯಾಬಲ್ಲಿ ಕಟ್, ಕಾಪಿ, ಪೇಸ್ಟ್ ಆ್ಯಂಡ್ ಫಾರ್ಮ್ಯಾಟ್ ಪೇಂಟರ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಓಕೆನಾ. ಸೊ ಇದ್ರ ಏನೇನು ಯೂಸ್ ಅಂತ ಅನ್ನೋದು ನಾವು ಈಗ ಕಲಿಯೋಣ. ಓಕೆನಾ. ಸೊ ಫಸ್ಟ್ ಥಿಂಗ್ ಕಟ್ ವಾಟ್ ಇಟ್ ಸೈಸ್ ಅಂದರೆ ಕಟ್ ಏನು ಹೇಳುತ್ತಂದರೆ ರಿಮೂವ್ ಸೆಲೆಕ್ಟೆಡ್ ಟೆಕ್ಸ್ಟ್ ಫ್ರಮ್ ಒನ್ ಪ್ಲೇಸ್ ಆ್ಯಂಡ್ ಅಲೋಸ್ ಅಸ್ ಟು ಮೂವ್ ಇಟ್ ಟು ಸಮ್ವೇರ್ ಎಲ್ಸ್. ಅಂದರೆ ಸೊ ಸಪೋಸ್ ಐ ಆಮ್ ರೈಟಿಂಗ್ ಮೈ ನೇಮ್. ಸೊ ನನ್ನ ಹೆಸರು ಬರಿತಾ ಇದ್ದೀನಿ. ಸೊ ಇದನ್ನು ಕಟ್ ಮಾಡಿದ್ರೆ ಸೊ ವಿ ಹ್ಯಾವ್ ಆಪ್ಷನ್ ಇಯರ್ ಕಟ್. ಸೊ ಕಟ್ ಅಂತ ಇಲ್ಲಿ ತೊಗೊಳ್ಬೋದು ಅಥವಾ ನಮಗೆ ಶಾರ್ಟ್ಕಟಾಗಿ ಕಂಟ್ರೋಲ್ ಎಕ್ಸನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡ್ತೀನಿ. ಸೊ ರಿಮೂವ್ ಸೆಲೆಕ್ಟೆಡ್ ಟೆಕ್ಸ್ಟ್ ಫ್ರಮ್ ಒನ್ ಪ್ಲೇಸ್. ಸೊ ಇಲ್ಲಿಂದ ಇದು ರಿಮೂವ್ ಆಯಿತು. ಸೊ ಇದನ್ನು ಬೇಕಾದರೂ ನಾನು ಇಲ್ಲಿ ಬೇಕಾದರೂ ಹೋಗಿ ಪೇಸ್ಟ್ ಮಾಡ್ಕೋಬೋದು. ಸೊ ಇಲ್ಲಾದರೂ ಪೇಸ್ಟ್ ಮಾಡ್ಬೋದು ಅಥವಾ ಯಾವುದೇ ಸೊ ಬೇರೆ ಎಲ್ಲಾದರೂ ಹೋಗಿ ಪೇಸ್ಟ್ ಮಾಡ್ಬೋದು. ಓಕೆನಾ. ಸೊ ಇದು ಬಂದ್ಬಿಟ್ಟು ಕಟ್. ಆಮೇಲೆ ಕಾಪಿ. ಸೊ ಕಾಪಿ ಏನು ಹೇಳುತ್ತೆ ಅಂತಂದರೆ ಕಾಪಿ ಕ್ರಿಯೇಟ್ಸ್ ಎ ಡೂಪ್ಲಿಕೇಟ್ ಆಫ್ ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಇವಾಗ ನಾನು ಗ್ರೀನ್ ಔಟ್ ಅಂತ ಮಾಡಿದೆ. ಸೊ ಇವಾಗ ಇದನ್ನು ಇಲ್ಲಿ ಕಾಪಿ ಇದೆ. ಸೊ ಕಾಪಿ ತೊಗೋತೀನಿ, ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ಅಥವಾ ಕಂಟ್ರೋಲ್ ಸಿ. ಸೊ ಕಂಟ್ರೋಲ್ ಸಿ ನಾನು ಇದನ್ನು ಕಾಪಿ ಮಾಡಿದೆ ಏನಂತ ಡೂಪ್ಲಿಕೇಟ್ ಅಂದರೆ ಇದನ್ನ ಡೂಪ್ಲಿಕೇಟ್ ಕ್ರಿಯೇಟ್ ಆಯಿತು ಅಂತ. ಸೊ ಡೂಪ್ಲಿಕೇಟ್ ಕ್ರಿಯೇಟ್ ಆಗಿದ್ದನ್ನು ನಾನು ಪೇಸ್ಟ್ ಎಲ್ಲಾದರೂ ಹೋಗಿ ಪೇಸ್ಟ್ ಮಾಡ್ಬೋದು. ಸೊ ಕಂಟ್ರೋಲ್ ವಿ ಪೇಸ್ಟ್ಗೆ, ಆಮೇಲೆ ಪೇಸ್ಟ್ ಇದಿದೆ. ಸೊ ಇಲ್ಲಿ ಪೇಸ್ಟ್ ಇದೆಯಲ್ಲ, ಸೊ ಇದು ಪೇಸ್ಟು, ಆಮೇಲೆ ಕಾಪಿ. ಸೊ ಒನ್ಸ್ ಯು ಕಾಪಿ ದಿಸ್ ಒನ್ ಆ್ಯಂಡ್ ಪೇಸ್ಟ್ ವೇರ್ ಎವರ್ ಯು ವಾಂಟ್. ಆಯಿತಾ. ಆಮೇಲೆ ಕಂಟ್ರೋಲ್ ವಿ ಬಂದುಬಿಟ್ಟು ಪೇಸ್ಟ್ ಅಂದರೆ ಪೇಸ್ಟ್ ಇನ್ಸರ್ಟ್ಸ್ ಕಾಪಿಡ್ ಆರ್ ಕಟ್ ಕಂಟೆಂಟ್ ಇಂಟು ಎ ನ್ಯೂ ಲೊಕೇಶನ್. ಸೊ ಅಂದರೆ ನಾವು ಕಾಪಿ ಆದರೂ ಮಾಡ್ಕೊಳ್ಳಲಿ, ಕಟ್ ಆದರೂ ಮಾಡ್ಕೊಳ್ಳಲಿ. ಸೊ ಕಾಪಿ ಮಾಡಿದ್ರು ಅಷ್ಟೇ, ಕಟ್ ಮಾಡಿದ್ರು ಅಷ್ಟೇ, ಅದನ್ನು ತಗೊಂಡೋಗ್ಬಿಟ್ಟು ಯಾವ ಪ್ಲೇಸಲ್ಲಿ ನಾವು ಹಾಕಬೇಕು ಅನ್ನೋದನ್ನು ಪೇಸ್ಟ್ ಸೊ ಇದು ಹೇಳುತ್ತೆ. ಓಕೆನಾ. ಸೊ ಅದರಿಂದ ಪೇಸ್ಟ್ ಮಾಡ್ಬೇಕಂದ್ರೆ ಅಲ್ಲಿವಾಗ ನಾವು ಅದನ್ನು ಹಾಕ್ತಿದ್ದೀವಿ ಅಂತ. ಸೊ ನಾನು ಇಲ್ಲಿ ಬೇಕಾದರೆ ಏನು ಮಾಡೋದು, ಸೊ ಐ ಆಮ್ ಗೋಯಿಂಗ್ ಟು ಪೇಸ್ಟ್ ಹಿಯರ್. ಪೇಸ್ಟ್ ಆಯಿತು. ಸೊ ನಾವು ಇವಾಗ ಫಾರ್ಮ್ಯಾಟ್ ಪೇಂಟರ್. ಸೊ ಫಾರ್ಮ್ಯಾಟ್ ಪೇಂಟರ್ ಬಗ್ಗೆ ಹೇಳೋದಕ್ಕೂ ಮುಂಚೆ ಸೊ ನಾನು ಇದನ್ನು ಚೇಂಜ್ ಮಾಡ್ತೀನಿ ಫಾರ್ಮ್ಯಾಟ್ನ, ನಿಮಗೆ ಅದು ಅರ್ಥ ಆಗುತ್ತೆ. ಸೊ ಇವಾಗ ಫಾರ್ಮ್ಯಾಟ್ ಪೇಂಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದೇನು ಹೇಳ್ತಾರೆ ಅಂದರೆ ಫಾರ್ಮ್ಯಾಟ್ ಪೇಂಟರ್ ಕಾಪೀಸ್ ಫಾರ್ಮ್ಯಾಟಿಂಗ್ ಫ್ರಮ್ ಒನ್ ಟೆಕ್ಸ್ಟ್ ಆ್ಯಂಡ್ ಅಪ್ಲೈಸ್ ಇಟ್ ಟು ಅನದರ್ ಟೆಕ್ಸ್ಟ್. ಅಂದರೆ ಇಲ್ಲಿ ಡಿಫ್ರೆಂಟ್ ಟೆಕ್ಸ್ಟ್ ಇದೆ. ಸೊ ಇದು ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿದೆ, ಇದು ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿದೆ, ಇದು ಡಿಫ್ರೆಂಟ್ ಫಾರ್ಮ್ಯಾಟಲ್ಲಿದೆ. ಸೊ ಈ ಎಲ್ಲ ಫಾರ್ಮ್ಯಾಟು ಸೇಮ್ ಇರಬೇಕು. ಸೊ ಅಂದರೆ ಇಲ್ಲಿ ಮೇಲ್ಗಡೆ ಇದೆಯಲ್ವಾ, ಸೊ ಈ ಫಾರ್ಮ್ಯಾಟಲ್ಲಿ ಮಿಕ್ಕಿದ್ದೆಲ್ಲನೂ ಬರಬೇಕಂದ್ರೆ ಸೊ ಇದನ್ನ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನಿಮ್ಗೆ ಯಾವುದು ಬೇಕೋ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಬಂತಾ. ಸೊ ಇನ್ನೊಂದು ಥರ ಏನಂದರೆ ನೀವು ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ಸೊ ಈ ಥರ ಬರುತ್ತೆ. ನಿಮಗೆ ಈ ಲೈನ್ ಫಾರ್ಮ್ಯಾಟ್ ಬೇಕಾಗಿಲ್ಲ, ಸೊ ಈ ಲೈನ್ ಬೇಕು. ಹಾಗಾದರೆ ಈ ಲೈನಿಗೆ ಬಂದುಬಿಟ್ಟು ನೀವು ಸೆಲೆಕ್ಟ್ ಮಾಡಿದರೆ ಅದು ಫಾರ್ಮ್ಯಾಟಲ್ಲಿ ಬರುತ್ತೆ. ಸೊ ಇವಾಗ ಇದಿದೆ. ಸೊ ಇದರಲ್ಲಿ ನನಗೆ ಏನು ಈ ಸೆಲೆಕ್ಟ್ ಇಲ್ಲಿ ಫಾರ್ಮ್ಯಾಟ್ ಇಷ್ಟು ಮಾತ್ರ ಬೇಕು ಅಂದಾಗ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ರಾಯ್ತು. ಅದು ನಾವು ಯಾವ ಟೆಕ್ಸ್ಟ್ ಫಾರ್ಮ್ಯಾಟ್ನ ಸೆಲೆಕ್ಟ್ ಮಾಡಿರ್ತೀವಿ ಆ ಫಾರ್ಮ್ಯಾಟಲ್ಲಿ ಬರುತ್ತೆ. ಸೊ ಮಿಕ್ಕಿದೆಲ್ಲ ಹಾಗೆ ಉಳಿಯುತ್ತೆ. ಸೊ ರಿಮೆಂಬರ್, ನಿಮಗೆ ಸೆಲೆಕ್ಟೆಡ್ ಟೆಕ್ಸ್ಟ್ ಫಾರ್ಮ್ಯಾಟ್ ಬೇಕು ಅಂದರೆ ಸೊ ಈ ಟೆಕ್ಸ್ಟ್ ಫಾರ್ಮ್ಯಾಟ್ ನಿಮಗೆ ಸೆಲೆಕ್ಟೆಡ್ ಟೆಕ್ಸ್ಟ್ ಮೇಲೆ ಬೇಕು ಅಂದರೆ ಇಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿ ಮತ್ತು ಸೆಲೆಕ್ಟ್ ಮಾಡಿ ಅದು ಫಾರ್ಮ್ಯಾಟಲ್ಲಿ ಬರುತ್ತೆ. ಸೊ ನಮಗೆ ಇದು ಫಾರ್ಮ್ಯಾಟು ಬೇಕು ಅಷ್ಟೇ. ಸೊ ಇದು ಇವತ್ತು. ಸೊ ನೆಕ್ಸ್ಟ್ ವಿಡಿಯೋ
ವಿಲ್ ಬಿ ಅಪ್ಲೋಡಿಂಗ್ ಸೂನ್. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ನನ್ನ ಉದ್ದೇಶ ಅಷ್ಟೇ. ಸೊ ನಮ್ಮ ಜಾಗದ ಜನಗಳಿಗೆ ಇದ್ರ ಬಗ್ಗೆ, ಸೊ ನನ್ನ ಜಾಬ್ ಬಗ್ಗೆ ಡೈರೆಕ್ಟ್ ಅಪ್ಡೇಟ್ ಮಾಡ್ಬೋದು, ಬಟ್ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಐ ಕಂಪ್ಲೀಟೆಡ್ ಆ್ಯಂಡ್ ರೀಚಿಂಗ್ ಸಮ್ ಪೀಪಲ್, ಸೊ ಆಮೇಲೆ ನಮ್ಮ ಕಡೆಯವರಿಗೆ ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಹೌ ಟು ಗೆಟ್ ಜಾಬ್ ಇನ್ MNC. ಸೊ ಬಿಕಾಸ್ ಡಿಗ್ರಿ ಮುಗ್ದಾದ್ಮೇಲೆ ಮನೇಲಿ ಕೊಡೋದು ಬೇಡ, ಸ್ವಲ್ಪ ಒಂದು 6 ತಿಂಗಳು 7 ತಿಂಗಳು ಟೈಮ್ ಕೊಡಿ, ಕೆಲಸ ಹುಡ್ಕೊಳ್ಳಿ, ಆರಾಮಾಗಿ ಕೆಲಸ ಮಾಡಿ, ಕೆಲಸ ಮಾಡ್ತಾ ನಿಮ್ಮ ಡ್ರೀಮ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿ. ಸೊ ಸಿಗುವ ಮತ್ತೆ, ಟೇಕ್ ಕೇರ್.